ಮತ್ತೊಂದು ಪೆಟ್ಟು ಬಿದ್ದಿದೆ. ಸಿಂಧೂ ನದಿಗೆ ಡ್ಯಾಮ್ ಕಟ್ಟಿದೆ, ಧ್ವಂಸ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೀಗ ಅವರಿಗೆ ಮತ್ತೊಂದು ಪೆಟ್ಟು. ಪಾಕಿಸ್ತಾನ ಏನಿದೆ, ಸಿಂಧೂ ನದಿಗೆ ನೀವು ಡ್ಯಾಮ್ ಕಟ್ಟಿದ್ರೆ ಧ್ವಂಸ ಮಾಡ್ತೀವಿ ಅಂತ ಬೆದರಿಕೆಯನ್ನ ಹಾಕಿತ್ತು. ಇಷ್ಟು ದಿನಕ್ಕಿಂತ ಇನ್ಮುಂದೆ ಕಾದಿದೆ ಶತ್ರು ರಾಷ್ಟ್ರಕ್ಕೆ ಗಂಡಾಂತರ. ಪಾಕ್ ಸಚಿವ ಕ್ವಾಜಾ ಬೆದರಿಕೆ ಹಾಕಿದ ಮರುದಿನವೇ ಭಾರತ ಈ ರೀತಿಯಾಗಿ ಶಾಕ್ ಕೊಡೋದಕ್ಕೆ ಮುಂದಾಗಿರೋದು. ಜೊತೆಗೆ ಕಿಶನ್ ಗಂಗಾ ಅಣೆಕಟ್ಟಿನಿಂದ ಕೂಡ ನೀರನ್ನ ಬಂದ್ ಮಾಡಲಾಗ್ತಾ ಇದೆ. ಹೀಗಾಗಿ ಈಗ ಪಾಕ್ ವಿಲವಿಲ ಅಂತ ಇದೆ. ಬಾಗ್ಲಿಹಾರ್ ಜಲಾಶಯದಿಂದ ಕೂಡ ಪಾಕಿಸ್ತಾನಕ್ಕೆ ನೀರನ್ನ ಸ್ಥಗಿತ ಮಾಡ್ತಾ ಇರೋದು ಈ ಎಲ್ಲಾ ಯೋಜನೆಗಳು ಅಥವಾ ಈ ಎಲ್ಲಾ ಒಂದಷ್ಟು ಜಲಾಘಾತಗಳೇನಿದ್ದಾವೆ ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸ್ತಾ ಇದೆ. ಭಾರತದ ಜಲಯುದ್ಧಕ್ಕೆ ಈಗ ಕಂಗಾಲಾಗ್ಬಿಟ್ಟಿದೆ ಪಾಕ್. ಜಮ್ಮು ಮತ್ತು ಕಾಶ್ಮೀರದ ರಾಂಬನ್ ಬಳಿ ಇರುವಂತ ಜಲಾಶಯ ಇದು, ಬಾಗ್ಲಿಹಾರ್ ಜಲಾಶಯ. ಈ ಜಲಾಶಯದಿಂದನೂ ಕೂಡ ಪಾಕ್ಗೆ ನೀರು ಸಿಗೋದಿಲ್ಲ. ಈಗಾಗಲೇ ಸಿಂಧೂ ನದಿ ಒಪ್ಪಂದ ಏನಿತ್ತು ಅದರ ಪ್ರಕಾರ ನೀರು ಸಿಗ್ತಾ ಇತ್ತಲ್ಲ, ಅದು ಕೂಡ ಈಗ ಸಿಂಧೂ ನದಿ ಒಪ್ಪಂದವನ್ನ ಸ್ಥಗಿತ ಮಾಡಿರೋದ್ರಿಂದ ಭಾರತ ಆ ನದಿಯ ನೀರು ಸಿಗಲ್ಲ. ಮತ್ತೊಂದು ಕಡೆ ಈಗ ಝೇಲಂ ನದಿ ನೀರು ಸಿಗಲ್ಲ, ಚೇನಾಬ್ದು ಸಿಗಲ್ಲ. ಅದೇ ರೀತಿಯಾಗಿ ಈಗ ಬಾಗ್ಲಿಹಾರ್ ಜಲಾಶಯದಿಂದ ಪಾಕ್ಗೆ ಹೋಗ್ತಾ ಇದ್ದಂತ ನೀರು ಕೂಡ ಬಂದ್ ಆಗುತ್ತೆ. ಪಾಕ್ನ ಸಚಿವ ಕ್ವಾಜಾ ಬೆದರಿಕೆ ಹಾಕಿದ್ದ. ಮರುದಿನವೇ ಈ ಒಂದು ಪಾಕ್ನ ವಿರುದ್ಧ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ರೀತಿ ನೀವು ಸಿಂಧೂ ನದಿಗೆ ಏನಾದರೂ ಡ್ಯಾಮ್ ಕಟ್ಟಿದ್ರೆ ಧ್ವಂಸ ಮಾಡ್ತೀವಿ, ರಕ್ತಪಾತ ಮಾಡ್ತೀವಿ, ಹಾಗೆ ಹೀಗೆ ಅಂತ ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಡ್ತಾ ಇದ್ರು. ಬಟ್ ಈಗ ಅವರು ಹೇಳಿಕೆ ಕೊಡೋದಿರ್ಬೋದು ಅಥವಾ ಬೆದರಿಕೆ ಹಾಕೋದಿರ್ಬೋದು, ಅವ್ರು ಮಾಡೋ ಎಡವಟ್ಟಿಂದ ಅವ್ರಿಗೆ ಗಂಡಾಂತರ ಎದುರಾಗ್ತಾ ಇರೋದು. ಭಾರತದ ಜಲಯುದ್ಧದ ಹಿನ್ನೆಲೆ ಪಾಕ್ಗೆ ಈಗ ಭಾರಿ ಎಫೆಕ್ಟ್ ಆಗ್ತಾ ಇದೆ. ನೀರಿಲ್ಲದೆ ವಿಲವಿಲ ಅಂತ ಇದೆ ಪಾಕಿಸ್ತಾನ. ಸಿಂಧ್ ಹಾಗೂ ಪಂಜಾಬ್ ಪ್ರಾಂತ್ಯದಲ್ಲಿ ಈಗ ನೀರಿಗೆ ಅಭಾವ ಸೃಷ್ಟಿಯಾಗ್ಬಿಟ್ಟಿದೆ. ಕೃಷಿಗೂ ಇಲ್ಲಿ ನೀರಿಲ್ಲ, ಕುಡಿಯೋದಕ್ಕೂ ನೀರಿಲ್ಲ, ಜಲ ಯೋಜನೆಗಳಿಗೂ ಕೂಡ ಈಗ ಕಂಟಕ ಎದುರಾಗ್ತಾ ಇದೆ. ಈ ರೀತಿಯಾಗಿ ಜಲಾಸ್ತ್ರವನ್ನ ಬಳಸ್ತಾ ಇರೋದ್ರಿಂದ ಪಾಕ್ನ ಪ್ರಮುಖ ನಗರಗಳಾಗಿರುವಂಥ ಕರಾಚಿ ಹಾಗೂ ಲಾಹೋರ್ನಲ್ಲಿ ಕುಡಿಯೋಕ್ಕೂ ನೀರಿಲ್ಲ, ಕೃಷಿಗೆ ಬಳಸ್ತೀವಿ ಅಂದ್ರೂ ಇಲ್ಲ, ಇತರ ಏನೇ ನೀವು ಚಟುವಟಿಕೆಗಳಿಗೆ ನೀರು ಬೇಕು ಅಂದ್ರೂ ಕೂಡ ಹಾಹಾಕಾರ ಸೃಷ್ಟಿಯಾಗ್ತಾ ಇದೆ. ಇನ್ನು ಮುಲ್ತಾನ್ ಸೇರಿದಂತೆ ಹಲವು ಜಿಲ್ಲಾ ಕೇಂದ್ರಗಳಿಗೂ ಕೂಡ ನೀರಿನ ಹಾಹಾಕಾರ ಎದುರಾಗ್ತಾ ಇರೋದು. ನಗರ ಕೇಂದ್ರಿತ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಕುಸಿಯಲಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದರೆ ಎಲ್ಲೆಲ್ಲಿಂದ ನೀರಿನ ಅಥವಾ ಜಲಮೂಲಗಳಿವಕ್ಕೆ ಇತ್ತೋ ಪಾಕಿಸ್ತಾನಕ್ಕೆ ಅದೆಲ್ಲವನ್ನು ಕೂಡ ಬಂದ್ ಮಾಡಲಾಗ್ತಾ ಇದೆ. ಹಾಗಾಗಿ ಪಾಕಿಸ್ತಾನಕ್ಕೆ ಈಗ ನೀರಿನ ಹಾಹಾಕಾರ. ನೀರಿಲ್ಲದೆ ಇರೋದ್ರಿಂದ ಜಲವಿದ್ಯುತ್ ಘಟಕಗಳು ಕೂಡ ಸ್ಥಗಿತಗೊಳ್ತವೆ. ನೀರಿಲ್ಲ ಅಂತ ಅಂದರೆ ಜಲದಿಂದ ವಿದ್ಯುತ್ ಉತ್ಪಾದನೆನೂ ಮಾಡೋಕ್ಕಾಗಲ್ಲ, ವಿದ್ಯುತ್ತನ್ನು ಜನರಿಗೆ ಪೂರೈಕೆ ಮಾಡೋದಕ್ಕೂ ಆಗಲ್ಲ. ಈ ಏಟು ಕೂಡ ಬೀಳಲಿದೆ. ಇನ್ನು ಮೆಕ್ಕೆಜೋಳ, ಗೋಧಿ, ಭತ್ತ, ಹತ್ತಿ ಸೇರಿದಂತೆ ಹಲವು ಬೆಳೆಗಳನ್ನು ಈಗಾಗಲೇ ಅಲ್ಲಿನ ರೈತರೇನು ಬೆಳೆದಿದ್ದಾರೆ ಆ ಬೆಳೆಗಳಿಗೂ ಕೂಡ ಈ ಎಫೆಕ್ಟ್ ತಾಗಲಿದೆ. ಕೆಲವೊಂದು ಬೆಳೆಗಳು ಈಗ ಇನ್ನೇನು ಕಟಾವಿಗೆ ಬಂದಿದ್ದಾವೆ, ಬಟ್ ಇನ್ನು ಕೆಲವೊಂದು ಬೆಳೆಗಳಿಗೆ ಇನ್ನೂ ಕೂಡ ನೀರಿನ ಅವಶ್ಯಕತೆ ಇದೆ. ಬಟ್ ಈ ರೀತಿಯಾಗಿ ನೀರು ಬಿಡೋದಿಲ್ಲ ಅಂತಂದರೆ ಬಾಗ್ಲಿಹಾರ್ ಜಲಾಶಯದಿಂದ ಪಾಕಿಸ್ತಾನಕ್ಕೆ ನೀರು ಹೋಗೋದಿಲ್ಲ ಅನ್ನುವಂಥ ಈ ಸಂದರ್ಭದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ರಾಂಬನ್ ಬಳಿ ಇರುವಂಥ ಈ ಜಲಾಶಯದ ನೀರು ಪಾಕಿಸ್ತಾನಕ್ಕೆ ಸಿಗದೇ ಇರೋದ್ರಿಂದ ಮತ್ತಷ್ಟು ಹಾಹಾಕಾರ.